ಬಂದು ಒಂದು ಫ್ರೆಂಡ್ಸ್ ಬಗ್ಗೆ ಹೇಳಿದ್ದೀರಾ ಯಾರೋ ಒಂದ್ಸಲ ಇವಾಗ ಖುಷಿಯಾಗಿರ್ತೀವಿ, ಇವಾಗ ನೆಕ್ಸ್ಟ್ ಮೂಮೆಂಟೇ ಫುಲ್ ಬೇಜಾರಾಗ್ಬಿಟ್ಟಿರ್ತೀವಿ. ಸೊ ಇದೆಲ್ಲದಕ್ಕೂ ರೀಸನ್ನೇ ನಮ್ಮ ಬ್ರೈನ್ ಡೆವಲಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಪಿಟ್ಯೂಟರಿ ಲ್ಯಾಂಡಿಂದ ಹಾರ್ಮೋನ್ಸು ಬೇರೆ ಬೇರೆ ಪಾರ್ಟ್ಸ್ಗೆ, ನಮ್ಮ ಬಾಡಿ ಪಾರ್ಟ್ಸ್ಗೆಲ್ಲ ಬೇರೆ ಹಾರ್ಮೋನ್ಸ್ ರಿಲೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆಗಿರೋ ಟೈಮಲ್ಲಿ ಪೀರಿಯಡ್ ಬ್ಲಡ್ ಇಸ್ ಕೆಟ್ಟ ರಕ್ತ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆ ಥರ ಏನೂ ಇರೋದಿಲ್ಲ. ಜಸ್ಟ್ ಬಿಕಾಸ್ ಅದೆಲ್ಲ ತಪ್ಪು ಅಂದ್ರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಆ ಥರ ಮಾಡ್ತಿದ್ರೆ ನಮ್ಮ ಅಕ್ಕಪಕ್ಕ ಮನೆಗಳಲ್ಲಾಗಿರ್ಬೋದು, ಅಲ್ಲಿ ಗೌರ್ಮೆಂಟ್ ಸ್ಕೂಲುಗಳೆಲ್ಲ ಆಗಿರ್ಬೋದು ಹೋಗ್ಬಿಟ್ಟು ಹೇಳೋದ್ರಿಂದ ಅವರು ಅರ್ಥ ಮಾಡ್ತಾರೆ. ನಾವು ಆ್ಯಕ್ಚುಲಿ ಹಾಸ್ಟೆಲ್ ಕಡೆಯಿಂದ ಬಂದಿರೋದು. ನಾವು ಅಷ್ಟು ಚೆನ್ನಾಗಿ ಆ್ಯಕ್ಚುಲಿ ಇದರಿಂದ ನಮ್ಗೆ ಎಷ್ಟು ಯೂಸ್ಫುಲ್ ಅಂದರೆ, ನಮಗೆ ಪೀರಿಯಡ್ಸ್ ಪ್ರಾಬ್ಲಮ್ ಗೊತ್ತಿರಲಿಲ್ಲ. ಫಸ್ಟ್ ಆಫ್ ಆಲ್ ಏನೇ ಆದರೂ ಪೇರೆಂಟ್ಸ್ ಕೇಳ್ಕೊಳ್ಳೋದಕ್ಕೂ ನಾವು ಹಿಂಜರಿತಿರ್ತೀವಿ. ಫಸ್ಟ್ ಆಫ್ ಆಲ್ ಇವಾಗ ನಾವು ಹಾಸ್ಟೆಲಲ್ಲಿ ಇರ್ತೀವಲ್ಲ, ಅಲ್ಲಿ ಹೈಜಿನಿಕ್ ಆಲ್ಮೋಸ್ಟ್ ಮೇಂಟೈನ್ ಮಾಡಲ್ಲ ಯಾರು. ಸೊ ಇದರಿಂದ ನಾವು ಹೇಳಿದ್ರೆ ಅವ್ರು ಹೈಜಿನ್ ಮೇಂಟೈನ್ ಮಾಡ್ತಾರೆ. ಸೊ ಅವೇರ್ನೆಸ್ ಓಕೆ ಫುಲ್ಫಿಲ್ ಮಾಡ್ತಾರೆ. ಹಲವು ಭಾವನಾತ್ಮಕ ಚೇಂಜಸ್ ಆಗ್ತವೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ತಾನೆ ನಮ್ಮ ಪಾಡಿಂದ ನಿಂತ್ಕೊಂಡು ನಮ್ಮ ಗುರಿ ಏನೈತೆ, ನಮ್ಮ ಗೋಲ್ ಏನೈತೆ ಅದ್ರ ಕಡೆ ನಡೀತಾ ಹೋಗ್ಬೇಕು. ಹಂಗೆಲ್ಲ ಮಾಡಿದ್ದಿನ ಏನ್ ಬೇಕಂಗೆ ವಾಶ್ ಮಾಡಿದ್ದ ನಾವು ಯಾವ ಥರ ನೀಟ್ನೆಸ್ ಆಗಿರಬೇಕು ಅಂತ ಅನ್ನೋದು, ಆಮೇಲೆ ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕು ನಾವು, ಆಮೇಲೆ ಆ ಟೈಮಲ್ಲಿ ನಾವು ಯಾವ್ಯಾವ ಥರ ಎಕ್ಸಸೈಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು. ಗರ್ಭಕೋಶ ಕ್ಯಾನ್ಸರ್ ಅನ್ನೋದು ತುಂಬಾ ಜಾಸ್ತಿ ಆಗಿದೆ ಎಲ್ಲ ಕಡೆ. 2025 ಅಂತ ಬಂದರೆ ಹೆವಿ ಆಗಿದೆ. ಆಗ ಯಾವುದೋ ಒಂದು ಮನೇಲಿ ಕ್ಯಾನ್ಸರ್ ಇರೋದು, ಈಗ ಪ್ರತಿಯೊಂದು ಮನೆ ಕ್ಯಾನ್ಸರ್ ಅನ್ನೋದೊಂದು ಹಬ್ಬ ಆಗೋಗ್ಬಿಟ್ಟಿದೆ. ಆದಷ್ಟು ನಿಮ್ಮ ಹೆಲ್ತ್ನ ನೀವು ಕಾಪಾಡ್ಕೊಳ್ಳಿ.